ವಿದ್ಯಾರ್ಥಿಗಳೇ, ಈ ದಿನ 10ನೇ ತರಗತಿಯ ದೈಹಿಕ ಶಿಕ್ಷಣ ವಿಭಾಗದ ತಾತ್ವಿಕ ವಿಭಾಗದಲ್ಲಿ ಅಧ್ಯಾಯ 9 ಚಕ್ರ ಎಸೆತದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಈ ಒಂದು ಮೇಲಾಟಗಳಲ್ಲಿ ಸಹ ಈ ಒಂದು ಚಕ್ರ ಎಸೆತ ಒಂದು ಆಟ ನೋಡ್ತೀವಿ. ನಾವು ಈ ಚಕ್ರ ಎಸೆತಗಳಲ್ಲಿ ನಾವು ಚಕ್ರ ಎಸೆತ, ಗುಂಡು ಎಸೆತ, ಬಲ್ಲೆ ಎಸೆತ, ಸರಪಳಿ ಗುಂಡು ಎಸೆತ, ಈ ರೀತಿ ನಾವು ಸ್ಪರ್ಧೆಗಳನ್ನು, ಕ್ರೀಡೆಗಳನ್ನು, ನಾವು ಆಟಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಈ ಕ್ರೀಡೆಯನ್ನು ಆಟ ನೋಡ್ತೀವಿ. ಇದು ಇಲ್ಲಿ ನಾವು ಈ ಒಂದು ಚಕ್ರ ಎಸೆತದ ಒಂದು ಅಂಕಣದ ಅಳತೆ ಅದೇ ರೀತಿ ನಾವು ಮತ್ತೆ ನಿಯಮಗಳು, ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ಇದು ಈ ಒಂದು ಚಕ್ರ ಎಸೆತವು ಸಹ ಇಲ್ಲಿ ಒಂದು ಪ್ರಾಚೀನ ಗ್ರೀಕ್ ದೇಶದ ಒಂದು ಕವಿ ಹೋಮರ್ನ ಕಾಲದಲ್ಲೂ ಸಹ, ಅಂದರೆ ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲೂ ಸಹ ಈ ಚಕ್ರ ಎಸೆತದ ಒಂದು ಮನೋರಂಜನೆಯನ್ನು ನಾವು ಒಂದು ಪ್ರಮುಖ ಕ್ರೀಡೆ ಆಗಿತ್ತು ಅಂತಕ್ಕಂಥ ನಾವು ತಿಳಿದ್ದೇವೆ. ಅಂದರೆ ಪ್ರಾಚೀನ ಕಾಲದಲ್ಲೂ ಸಹ ಈ ಒಂದು ಚಕ್ರ ಎಸೆತದ ಬಗ್ಗೆ ಅದೊಂದು ಆಗಿನ ಕಾಲದಲ್ಲಿ ಒಂದು ಮನೋರಂಜನೆಯ ಒಂದು ಕ್ರೀಡೆ ಆಗಿತ್ತು ಅಂತಕ್ಕಂಥ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಹೋಮರ ತನ್ನ ಕಾವ್ಯಗಳಲ್ಲಿ ಈ ಒಂದು ಚಕ್ರ ಎಸೆತದ ಒಂದು ವರ್ಣನೆಯನ್ನು, ಆ ಒಂದು ಚಕ್ರವನ್ನು ಯಾವ ರೀತಿ ಎಸ್ತಾ ಇದ್ರು ಅಂತಕ್ಕಂಥ ನಾವು ವರ್ಣನೆಯನ್ನ ಮಾಡ್ತಾನೆ. ಅಂದರೆ ಇಲ್ಲಿ ವಿವಿಧ ಗಾತ್ರದ ಒಂದು ಡಿಸ್ಕ್ಗಳನ್ನು ನಾವು, ಅಂದರೆ ತೂಕಗಳು, ಅಂದರೆ ಯಾವ ತೂಕಗಳ ಬಗ್ಗೆ ನಾವು ಚಕ್ರ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದಾಗ ಅಲ್ಲಿ ಚಕ್ರವನ್ನು ಮರ ಮತ್ತು ಬೇರೆ ಮತ್ತು ಸೂಕ್ತವಾದ ವಸ್ತುವಿನಿಂದ ಅದನ್ನು ತಯಾರಿಸುತ್ತಾರೆ. ಅಂದರೆ ಮರದಲ್ಲ ಇರ್ಬೋದು, ಇನ್ನೊಂದು ಈ ರಬ್ಬರಲ್ಲಿ ಅದರಲ್ಲೂ ಕೂಡ ಅದನ್ನು ತಯಾರಿಸ್ತಾರೆ. ಮರದಲ್ಲಾದರೆ ಅದು ಮಧ್ಯದಲ್ಲಿ ಮರದಿಂದ ಮಾಡಿಬಿಟ್ಟು ಸುತ್ತ ಅದಕ್ಕೆ ಎಡ್ಜನ್ನು, ಅಂಚನ್ನು ಕಬ್ಬಿಣದ ತಗಡಿನಿಂದ ಸಹ ಅದನ್ನು ಒಂದು ಸುತ್ತುವರೆದಿರ್ತದೆ. ಆ ರೀತಿ ಸಹ ಅದನ್ನು ಒಂದು ಚಕ್ರವನ್ನು ತಯಾರು ಮಾಡ್ತಾರೆ. ಇದು ಒಂದು ವೃತ್ತಾಕಾರವಾಗಿರುತ್ತೆ. ಚಕ್ರ ಒಂದು ವೃತ್ತಾಕಾರವಾಗಿರೋದನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ಲೋಹದ ಅಂಚನ್ನು ಅಳವಡಿಸುತ್ತಾರೆ ಅಂತ ಹೇಳಿದ್ರೆ, ಈಗ ಏನು ಅಳವಡಿಸುತ್ತಾರೆ ಅಂದರೆ ಲೋಹದ ಅಂಚು, ಅದನ್ನು ಆ ಚಕ್ರದ ಸುತ್ತ ಅದನ್ನು ಹಂಚಿರ್ತಾರೆ. ಅದೇ ರೀತಿ ನಾವು ಈ ಲೋಹದ ಅಂಚು ಸುಮಾರು 6 ಮಿಲಿಮೀಟರ್ ಇರುತ್ತೆ. ಚಕ್ರದ ಒಂದು ಮಧ್ಯಭಾಗದಲ್ಲಿ ಎರಡೂ ಕಡೆ ಲೋಹದ ದುಂಡನೆಯ ತಗಡು ಇರುತ್ತದೆ. ಆ ಒಂದು ಚಕ್ರದ ಸುತ್ತ ಆ ಲೋಹದ ತಗಡು ಕೂಡ ಇರ್ತದೆ. ಯಾಕಂದರೆ ಅದು ನಾವು ಚಕ್ರವನ್ನು ನಾವು ದೂರ ಎಸೆದಾಗ ಅಲ್ಲಿ ಏನಾಗುತ್ತೆ, ಆ ಚಕ್ರದ ಎಸೆತದ ಮೇಲೆ ಅಲ್ಲಿ ಆ ಫೋರ್ಸಿಗೆ ಬಿದ್ದಂಥ ಸಮಯದಲ್ಲಿ ಅದೇ ಒಂದು ನೆಲಕ್ಕೆ ಬಿದ್ದಾಗ ಅದು ಒಡೆದೋಗುತ್ತೆ ಅನ್ನೋ ಕಾರಣದಿಂದ ಅದಕ್ಕೆ ಸುತ್ತ ಒಂದು ಲೋಹದ ಅಂಚನ್ನು, ಆ ತಗಡನ್ನು ಹಾಕಿರ್ತಾರೆ. ಆ ತಗಡು ಇಲ್ಲದೆ ಸಹ ಚಕ್ರವನ್ನು ತಯಾರು ಮಾಡಬಹುದು. ಆದರೆ ಚಕ್ರದ ಮಧ್ಯದ ಭಾಗ ಒಂದು ಅಪ್ಪಟೆ ಆಗಿದ್ದು ಅದು ಎರಡೂ ತರಹದ ಚಕ್ರದ ಉಳಿದ ವಿವರಗಳು ಒಂದೇ ಆಗಿರಬೇಕಾಗ್ತದೆ. ಅಂದರೆ ಮರದ ಬರೀ ತಗಡು ಹಾಕಿದಂಗೆ ಮಾಡಬಹುದು, ಬಟ್ ಅಲ್ಲಿ ಅದು ಮಧ್ಯದ ಭಾಗ ಒಂದು ಹುಬ್ಬು ಇರುತ್ತೆ. ಅದರಿಂದ ಅಲ್ಲಿ ನಾವು ಲೋಹದ ಅಂಚುಗಳನ್ನು ಬಳಸಿಬಿಟ್ಟು ಆ ಒಂದು ಚಕ್ರಸುತ್ತವನ್ನು ಮಾಡುತ್ತಾರೆ. ಆ ಒಂದು ಚಕ್ರದ ರಚನೆ ಮತ್ತು ನಾವು ಮಾದರಿನ ನೋಡ್ತಾ ಹೋದಾಗ ಇಲ್ಲಿ ಚಕ್ರದವನ್ನು
ನಾವು ಪುರುಷರಿಗೆ ಎಷ್ಟು ತೂಕ ಇರಬೇಕಾಗುತ್ತೆ, ಮಹಿಳೆಯರಿಗೆ ಎಷ್ಟು ತೂಕ ಇರಬೇಕಾಗ್ತದೆ, ಹಿರಿಯ ಪುರುಷರಿಗೆ ಎಷ್ಟು ಬೇಕಾಗುತ್ತೆ, ಅದೇ ರೀತಿ ಯುವಕ ಜೂನಿಯರಿಗೆ ಎಷ್ಟು ತೂಕ ಇರಬೇಕಾಗ್ತದೆ ಅನ್ನೋದನ್ನು ನಾವು ನೋಡಿದಾಗ ಇಲ್ಲಿ ಪುರುಷರಿಗೆ 2,000 ಕಿಲೋಗ್ರಾಮ್ ಅಂದರೆ ಕಿಲೋಗ್ರಾಮ್ ಇರುತ್ತೆ. ಅದೇ ರೀತಿ ಮಹಿಳೆ ಮತ್ತೆ ಎಲ್ಲರಿಗೆ ಎಲ್ಲರಿಗೆ 1,000 ಕಿಲೋಗ್ರಾಮ್ ಇರುತ್ತೆ. ಅದೇ ರೀತಿ ಕಿರಿಯ ಪುರುಷರಿಗೆ ಅಲ್ಲಿ 1,750 ಕಿಲೋಗ್ರಾಮ್ 1,750 ಕಿಲೋಗ್ರಾಮ್ ಅಂದರೆ ಇವರು ಯೂತ್ ಅನ್ನೋರಿಗೆ. ಅದೇ ರೀತಿ ಯುವಕ ಜೂನಿಯರ್ಗೆ 1,500 ಕಿಲೋಗ್ರಾಮ್. ಅಂದರೆ ನಾವು ಆಯಾ ವಯಸ್ಸಿಗೆ ಅನುಗುಣವಾಗಿ ಆ ಚಕ್ರದ ಒಂದು ತೂಕವನ್ನು ನಾವು ಅಲ್ಲಿ ಆ ಸ್ಪರ್ಧೆಗೆ ಆ ಕ್ರೀಡೆಗೆ ನಾವು ಇಡಬೇಕಾಗ್ತದೆ. ನಾವು ಆ ಒಂದು ತೂಕವನ್ನು ನಾವು ಯಾವ ವರ್ಗದವರಿಗೆ ಎಷ್ಟೆಷ್ಟು ತೂಕವನ್ನು ನಾವು ಆ ಚಕ್ರದ ಒಂದು ತೂಕವನ್ನು ಎಷ್ಟು ಇಡಬೇಕಾಗ್ತದನ್ನು ನೋಡಿದಾಗ ಪುರುಷರಿಗೆ 2,000 ಕಿಲೋಗ್ರಾಮ್ ಆ ಒಂದು ತೂಕವನ್ನು ಅವರಿಗೆ ಇರ್ತಕ್ಕಂಥ ಒಂದು ಚಕ್ರವನ್ನು ನಾವು ಅದಷ್ಟೆಲ್ಲ ಕೊಡಬೇಕಾಗ್ತದೆ. ಅದೇ ರೀತಿ ಮಹಿಳೆ ಮತ್ತು ಎಲ್ಲರಿಗೆ ಅವರಿಗೆ 1,000 ಕಿಲೋಗ್ರಾಮ್ ಅಂದರೆ 1 kg ಇರುತ್ತೆ. ಅದು ಆ ಒಂದು ತೂಕವನ್ನು ಇರ್ತಕ್ಕಂಥ ಒಂದು ಚಕ್ರವನ್ನು ಮಹಿಳೆಯರಿಗೆ ಸ್ಪರ್ಧೆಗೆ ಕೊಡಬೇಕಾಗ್ತದೆ. ಅದೇ ರೀತಿ ಕಿರಿಯ ಪುರುಷರಿಗೆ 1,750 ಕಿಲೋಗ್ರಾಮ್ ಅಂದರೆ 1.25 kg ಇರುತ್ತೆ. ಆ ಒಂದು ತೂಕದ ಒಂದು ಚಕ್ರವನ್ನು ಕಿರಿಯ ಪುರುಷರಿಗೆ ನಾವು ಕೊಡಬೇಕಾಗ್ತದೆ. ಅದೇ ರೀತಿ ಯುವಕ ಜೂನಿಯರ್ಸ್ಗೆ ಅಲ್ಲಿ 1,500 ಕಿಲೋಗ್ರಾಮ್ ಆ ತೂಕದ ಒಂದು ಚಕ್ರವನ್ನು ಆ ವಯೋಮಾನದ ಒಂದು ಇರ್ತಕ್ಕಂಥವರಿಗೆ ಸ್ಪರ್ಧಾಳುಗಳಿಗೆ ನಾವು ಆ ತೂಕವನ್ನು ನಾವು ಹೆಸರಿಗೆ ಕೊಡಬೇಕಾಗ್ತದೆ. ಇಲ್ಲಿ ಎಸೆತದ ಒಂದು ವೃತ್ತವನ್ನು ನಾವು ಯಾವ ರೀತಿ ಚಕ್ರ ಎಸೆತದ ವೃತ್ತ ನಾವು ಮಾಡಬೇಕಾಗ್ತದೆ, ಯಾವ ರೀತಿ ಅದು ಇರಬೇಕಾಗ್ತದೆ ಅನ್ನೋದನ್ನು ನಾವು ನೋಡಿದಾಗ ಅಲ್ಲಿ ವೃತ್ತದ ಒಳಗಿನ ಭಾಗ ವ್ಯಾಸ ಡಿಸ್ಕ್ ಎಸೆತದಲ್ಲಿ ನಾವು 2.50 ಮೀಟರ್ ಅಂದರೆ 5 ಮಿಲಿಮೀಟರ್ ಇರ್ತದೆ. ವೃತ್ತದ ಅಂಚು ಸಹ ಕನಿಷ್ಠ 6 ಮಿಲಿಮೀಟರ್ ದಪ್ಪವಿದ್ದು ಅದು ಬಿಳಿಯ ಬಣ್ಣದಾಗಿರಬೇಕು. ಅಂದರೆ ಬಟ್ಟೆಯನ್ನು ನಾವು ಅಲ್ಲಿ ಅಂಕಣ ಅಂತೀವಿ ನಾವು ಅದನ್ನು ನಾವು ಈ ರೀತಿ ರಚನೆಯನ್ನು ಮಾಡಬೇಕಾಗ್ತದೆ. ಆಮೇಲೆ ಎಸೆತದ ಒಂದು ಸೆಂಟರ್ನ ಮಧ್ಯದ ಕಾಲ್ಪನಿಕ ಗೆರೆಗೆ ಒಂದು ವೃತ್ತದ ಮಧ್ಯ ಬಿಂದುವಿನಿಂದ ಲಂಬವಾಗಿ ವೃತ್ತದ ಹೊರಗೆ 2 ಕಡೆ 75 ಸೆಂಟಿಮೀಟರನ್ನು ನಾವು ಉದ್ದ ಮತ್ತು 5 ಸೆಂಟಿಮೀಟರ್ ಅಗಲದಂತೆ ಬಿಳಿಯ ಗೆರೆಯನ್ನು ಅದನ್ನು ಹಾಕಲಾಗ್ತದೆ. ಅಂದರೆ ಎಕ್ಸ್ಟೆನ್ಷನ್ ಲೈನ್ ಅಂತ ಹೇಳಿ ನಾವು ಅದನ್ನು ನೋಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಅದರ ಅಳತೆ ಹೆಂಗಿರುತ್ತೆ, ಯಾವ ರೀತಿ ಚಕ್ರ ಎಸೆತ
ಸೆಕ್ಟಾರ್ ಇರುತ್ತೆ ಅನ್ನೋದನ್ನು ನಾವು ನೋಡೋಣ.
ಈ ಎಸೆತದ ಸೆಕ್ಟರ್ ನೋಡ್ತಾ ಹೋದಾಗ ಎಸೆತದ ಸೆಕ್ಟರ್ ಒಳಗಿನ ಜಾಗ ಅವನ ಎಸೆತದ ಉಪಕರಣದಿಂದ ಆದಂತಹ ಒಂದು ಗುರುತುಗಳು ಸುಲಭವಾಗಿ ನಮಗೆ ಮೂಡುತ್ತಿರುವ ಒಂದು ಸಿಂಡರ್ ಅಥವಾ ಮಣ್ಣು, ಹುಲ್ಲು ಅಥವಾ ಬೇರೆ ಯಾವುದೇ ವಸ್ತುಗಳಿಂದ ನಾವು ಅದು ಕೂಡಿರ್ಬೇಕಾಗ್ತದೆ. ಅಂದರೆ ನಾವು ಎಸೆದಂಥ ಚಕ್ರ, ನಾವು ಇಲ್ಲಿಂದ ಎಸೆದ ಚಕ್ರ ಮಾಡಬೇಕು, ಅದು ಬಿದ್ದಂಥ ಜಾಗ ನಮಗೆ ಗುರುತಿಸಿಕೊಳ್ಳುವ, ಗುರುತು ಕಾಣುವ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಜಾಗ ಇರಬೇಕು. ಮಣ್ಣು ಇಲ್ಲಾಂದರೆ ಹುಲ್ಲುಗಾವು, ಹುಲ್ಲಿರ್ತಕ್ಕಂಥದ್ದು ಜಾಗ, ಈ ರೀತಿ ಅಂಥ ಒಂದು ಜಾಗದಲ್ಲಿ ನಾವು ಈ ಸೆಕ್ಟರನ್ನು ಹಾಕಬೇಕಾಗ್ತದೆ. ನಮಗೆ ಅವಾಗ ಈಸಿಯಾಗಿ ಸಿಗುತ್ತೆ. ಅದು ಎಲ್ಲಿ ಬಿದ್ದು ಅದು ನಾವು ಎಸೆದಂಥದ್ದು ಎಲ್ಲಿ ಬಿದ್ದು ನಮಗೆ ಬೇಗ ನಮಗೆ ಗುರುತಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಈ ವೃತ್ತದ ಒಂದು ತ್ರಿಜ್ಯ 1.25 ಮೀಟರ್ ಇರ್ತದೆ. ಅದೇ ರೀತಿ ವೃತ್ತದ ವ್ಯಾಸ 2.50 ಮೀಟರ್ ಇರುತ್ತೆ. ಈ ಒಂದು ಎಸೆತದ ಕ್ಷೇತ್ರದ ಕೋನ ಅದು 34.92 ಡಿಗ್ರಿ ಇರುತ್ತೆ. ಆ ಒಂದು ಬದಿರೇಖೆಗಳು 75 ಸೆಂಟಿಮೀಟರ್, ಬದಿರೇಖೆ 75 ಸೆಂಟಿಮೀಟರ್ ಇರುತ್ತೆ. ಈ ಒಂದು ಸ್ಪರ್ಧೆಯ ನಿಯಮಗಳನ್ನು ನಾವು ನೋಡ್ತಾ ಹೋದಾಗ ಅಲ್ಲಿ ಚಕ್ರವನ್ನ ವೃತ್ತದ ಒಳಗಿನಿಂದಲೇ ಎಸೆಯಬೇಕು. ಇದೇ ವೃತ್ತ ಇರುತ್ತೆ, ಇಲ್ಲಿ ವೃತ್ತದ ಒಳಗಿನಿಂದಲೇ ಅವನು ಎಸೆಯಬೇಕಾಗ್ತದೆ. ಅಲ್ಲಿ ಸ್ಪರ್ಧೆ ವೃತ್ತದೊಳಗೆ ಅಚಲ ಅಥವಾ ಸ್ಥಿರ ಸ್ಥಿತಿಯಿಂದ ಎಸೆತವನ್ನು ಪ್ರಾರಂಭಿಸಬೇಕು. ನಂತರ ಅಲ್ಲಿ ಸ್ಪರ್ಧೆಯು ಸಹ ವೃತ್ತದ ಗೆರೆಯ ಒಳಭಾಗಕ್ಕೆ ಹೊಂದಿಕೊಂಡಿರುವಂತಹ ಒಂದು ಕಬ್ಬಿಣದ ಪಟ್ಟಿಯ ಒಳಭಾಗವನ್ನು ಮುಟ್ಟಲು ಅವಕಾಶ ಇರುತ್ತದೆ. ಅಂದರೆ ಅಲ್ಲಿ ಒಂದು ಕಬ್ಬಿಣದ ಪಟ್ಟಿಯನ್ನು ಇಲ್ಲಿ ಹಾಕಿರ್ತಾರೆ. ಅದನ್ನು ಮುಟ್ಲಿಕ್ಕೂ ಅವರಿಗೆ ಅವಕಾಶ ಇರುತ್ತೆ. ಯಾವುದೇ ಒಂದು ಕ್ರೀಡಾ ಸ್ಪರ್ಧಾಳು ಆ ಚಕ್ರ ಎಸೆತದ ಒಂದು ಅಂಕಣಕ್ಕೆ ಬಂದಾಗ ಅವನು ಅಲ್ಲಿ ಸ್ಥಿರವಾಗಿ ನಿಂತುಬಿಟ್ಟು ಅಥವಾ ಒಂದು ಅಚಲ ಅಥವಾ ನಿಂತುಬಿಟ್ಟು ಅದನ್ನು ಚಕ್ರವನ್ನು ಎಸೆಬೇಕಾಗ್ತದೆ, ಅದನ್ನ ಪ್ರಾರಂಭವನ್ನು ಮಾಡಬೇಕಾಗ್ತದೆ. ಅದು ಸ್ಪರ್ಧೆ ವೃತ್ತದ ಒಂದು ಗೆರೆಯ ಒಳಭಾಗಕ್ಕೆ ಒಂದು ಕಬ್ಬಿಣದ ಒಂದು ಹೊಂದ್ಕೊಂಡಂಥ ಒಂದು ಕಬ್ಬಿಣದ ಪಟ್ಟಿಯ ಒಂದು ಒಳಭಾಗವನ್ನು ಹಾಕಿರ್ತಾರೆ. ಅದನ್ನು ಮುಟ್ಟಿದ್ರೂ ಸಹ ಏನು ತೊಂದರೆ ಇಲ್ಲ ಅಂತಕ್ಕಂಥ ನಮಗೆ ತಿಳಿದಿರಬೇಕು. ಅಲ್ಲಿಂದ ಅವನು ಚಕ್ರವನ್ನು ಅಲ್ಲಿ ಎಸೆಯಬೇಕಾಗ್ತದೆ. ನಂತರ ಅಲ್ಲಿ ಈ ಒಂದು ಚಕ್ರವನ್ನು ಎಸೆಯಬೇಕಾದಾಗ ಏನೇನು ಅಕ್ರಮಗಳು ನಡೀತವೆ, ಏನೇನು ತಪ್ಪುಗಳು ಅಕ್ರಮ ಅಂತ ನೋಡಿದಾಗ ಒಬ್ಬ ಸ್ಪರ್ಧೆಯು ಸಹ ಒಂದು ಯತ್ನವನ್ನು ಸಂದರ್ಭದಲ್ಲಿ ನ್ಯಾಯಸಮ್ಮತವಲ್ಲದ ಯತ್ನ ಎಂದು ನಾವು ಪರಿಗಣಿಸಲಾಗ್ತದೆ. ಅಂದರೆ ಸರಿಯಾದ ರೀತಿಯಲ್ಲಿ ಅವನು ಆ ನಿಯಮಕ್ಕೆ ಅನುಗುಣವಾಗಿ ಎಸೆದಿಲ್ಲ ಅಂದಾಗ ಅದನ್ನು ನಾವು ತಗೊಳ್ಳೋದಿಲ್ಲ. ಅದನ್ನ ಸ್ಪರ್ಧೆ ತನ್ನ ಯತ್ನವನ್ನು ತೆಗೆದುಕೊಳ್ಳಲು ವೃತ್ತದೊಳಗೆ ಬಂದ ನಂತರ ಅವನು ಸ್ಥಿರ ಸ್ಥಿತಿಯಿಂದ ಎಸೆಯಲು ಪ್ರಾರಂಭಿಸಿದಾಗ ಅಥವಾ ಅವನು ಎಸೆಯುವಾಗ ವೃತ್ತದ ಹೊರಗಿರುವ ಜಾಗವನ್ನಾಗಲಿ ಅಥವಾ ಕಬ್ಬಿಣದ ಪಟ್ಟಿಯ ಮೇಲ್ಭಾಗವನ್ನಾಗಲಿ ಶರೀರದ ಯಾವುದೇ ಭಾಗದಿಂದ ಮುಟ್ಟಿದರೆ ಅದು ತಪ್ಪು ಅಂತ ಕನ್ಸಿಡರ್ ಮಾಡ್ತಾರೆ. ಸ್ಪರ್ಧೆಯು ಆ ಒಂದು ಚಕ್ರವನ್ನು ಎಸೆಯಲಿಕ್ಕೆ ಆ ಸೆಕ್ಟರ್ ಒಳಗೆ ಆ ಅಂಕಣದೊಳಗೆ ಬಂದು ನಿಂತಾಗ ಅವನು ಸ್ಥಿರ ಸ್ಥಿತಿಯಿಂದ ಎಸೆಯಲು ಪ್ರಾರಂಭಿಸಬೇಕು. ಅಲ್ಲಿ ಎಸೆಯುವಾಗ ಅದೇ ಮಾಡ್ಕೊಂಡು ಆ ಕಡೆ ಜಾಗ ಹೊರಗಿನ ಜಾಗವನ್ನಾಗಲಿ ಅಥವಾ ಕಬ್ಬಿಣದ ಒಂದು ಪಟ್ಟಿಯ ಮೇಲ್ಭಾಗವನ್ನಾಗಲಿ ಅವನು ಶರೀರದ ಯಾವುದೇ ಭಾಗ ಅದನ್ನು ಮುಟ್ಟಬಾರದು ಅಂತಕ್ಕಂಥದ್ದು ನಮಗೆ ತಿಳಿದಿರಬೇಕಾಗ್ತದೆ. ಅಷ್ಟು ಇದೆಲ್ಲವೂ ಸಹ ನಮಗೆ ಆ ಸ್ಪರ್ಧಾದೊಳಗೆ ಅವರಿಗೆ ತಿಳ್ಕೊಂಡಿರ್ಬೇಕಾಗ್ತದೆ. ನಂತರ ಅಲ್ಲಿ ಚಕ್ರದ ತುದಿಯ ಮೊದಲ ಗುರುತು ಸೆಕ್ಟರ್ನ ಒಂದು ಗೆರೆಗಳ ಒಳಗೆ ಬೀಳಬೇಕು. ಅಂದರೆ
ಎಸೆತ ಚಕ್ರ ಏನು ಸೆಂಟರ್ ಗೆರೆ ಹಾಕಿದೀವಲ್ಲ ನಾವು ಇದರ ಒಳಗಡೆ ಬೀಳಬೇಕಾಗ್ತದೆ. ಅದೇನೋ ತಪ್ಪಿ ಆ ಕಡೆ ಈ ಕಡೆ ಸೈಡಿಗೆ ಬಿದ್ದರೆ ಅದನ್ನ ನಾವು ಅಲ್ಲಿರ್ತಕ್ಕಂಥ ಒಂದು ತೀರ್ಪುಗಾರರು ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ, ಅದು ಫಾಲ್ ಅಂತ ಆಗುತ್ತೆ. ಅವನು ಎಸೆತ ಅದೇನಾಗುತ್ತೆ, ಬ್ಯಾಲೆನ್ಸ್ ಎಲ್ಲ ಒಂದ್ ಕಡೆ ಹೋಗ್ಬಿಡುತ್ತೆ, ತಪ್ಪಿಡುತ್ತೆ, ಇಲ್ಲ ಕೈ ಜಾರುತ್ತೆ, ಕೈಯಿಂದ ನುಣಿಸ್ಕೊಂಡು ಅದು ಬಿಟ್ಬಿಡ್ತಾನೆ. ಬಿಟ್ಟಾಗ ಏನಾಯ್ತು, ಅದು ಸೆಕ್ಟರ್ನ ಅದು ಅಳತೆಯ ಒಳಗಡೆ ಬಿದ್ದರೆ ಅಲ್ಲಿ ಬಿದ್ದಾಗ ಮಾತ್ರ ಅದನ್ನ ಗೆರೆಗಳ ಒಳಗೆ ಬಿದ್ದಾಗ ಮಾತ್ರ ಅದನ್ನ ಕೆಲಸ ಮಾಡ್ತಾರೆ. ಮಿಸ್ ಆಗಿ ಅದೇನಾದ್ರೂ ಹೊರಗೆ ಹೋಗಿ ಬಿತ್ತು ಅಂದ್ರೆ ಅದನ್ನ ತಗೊಳ್ಕೊಳ್ಳಲ್ಲ. ಸೆಕ್ಟರ್ನ ಗೆರೆಯ ಮೇಲೆ ಅಥವಾ ಗೆರೆಗಳ ಹೊರಗೆ ಮೊದಲು ಗುರುತು ಮಾಡಿದ್ರೆ ಅದನ್ನ ತಪ್ಪು ಎಸೆತ ಬಂದು ಅದನ್ನ ಪರಿಗಣಿಸ್ತೀವಿ. ಸೊ ಅದನ್ನ ಗೆರೆಗಳ ಮೇಲೆ, ಸೆಕ್ಟರ್ನ ಗೆರೆಗಳ ಮೇಲೆ ಅಥವಾ ಹೊರಗೇನಾದ್ರೂ ಗುರುತು ಮೂಡಿದ್ರೆ ಅದನ್ನ ನಾವು ತಪ್ಪು ಎಸೆತ ಅಂತೇಳಿ ಅದನ್ನ ಪರಿಗಣಿಸ್ತಾರೆ. ನಂತರ ಇಲ್ಲಿ ಸ್ಪರ್ಧೆಯು ಸಹ ಚಕ್ರವನ್ನ ಎಸೆದ ನಂತರ ಅಲ್ಲಿ ಉಪಕರಣವು ಸಹ ನೆಲಕ್ಕೆ ತಾಗುವವರೆಗೂ ಸಹ ವೃತ್ತವನ್ನು ಬಿಡುವಂತಿಲ್ಲ. ಅಂದ್ರೆ ಒಬ್ಬ ಸ್ಪರ್ಧಾಳು ಬಂದು ಚಕ್ರವನ್ನ ಅಲ್ಲಿ ಎಸೆದಾಗ ಬಂದು ನಿಂತ್ಕೊಂಡು ಚಕ್ರ ತಗೊಂಡ್ಬಿಟ್ಟು ಅದನ್ನ ಎರಡು ಗೆರೆಗಳ ಸೆಕ್ಟರ್ನ ಗೆರೆಗಳ ಮಧ್ಯೆ ಬೀಳುವಂತೆ ಅವನು ಎಸೆತಾನೆ. ಆದ್ರೆ ಅದು ನೆಲವನ್ನು ಮುಟ್ಟುವವರೆಗೂ ಸಹ ಅವನು ಆ ಸೆಕ್ಟರ್ನಿಂದ ಹೊರಗೆ ಬರುವಂತಿಲ್ಲ, ಅಲ್ಲೇ ನಿಂತಿರ್ಬೇಕಾಗತ್ತೆ. ಹೊರಗಡೆ ಅದು ನೆಲವನ್ನು ಮುಟ್ಟುವವರೆಗೆ ನಾವು ಎಸೆದದ್ದು ಅಲ್ಲಿ ಅಂಕ ಸೆಕ್ಟರ್ ಒಳಗೆ ಒಟ್ಟು ನೆಲದ ಮೇಲೆ ಅದು ಬೀಳಬೇಕು. ಬಿದ್ದ ನಂತರ ಆ ಸೆಕ್ಟರಿಂದ ಅವನು ಹೊರಗೆ ಬರಬೇಕಾಗ್ತದೆ. ಹೊರಗೆ ಬರುವಾಗ ಅದು ಕಾಲ್ಪನಿಕ ಗೆರೆಯ ಹಿಂಭಾಗದಿಂದಲೇ ಅವನು ಬರಬೇಕಾಗ್ತದೆ. ಯಾವುದೇ ಕ್ರೀಡಾಪಟುವಾಗಲಿ ಅದನ್ನ ಚಕ್ರವನ್ನ ಎಸೆದ ನಂತರ ಅದು ನೆಲವನ್ನು ಮುಟ್ಟಿದ ಮೇಲೆ ಅವನು ಕಾಲ್ಪನಿಕ ಗೆರೆ ಏನಿರುತ್ತೋ ಅದನ್ನ ಹಿಂಭಾಗಕ್ಕೆ ಬರಬೇಕು. ಅದು ಹಿಂಭಾಗದ ಮುಂಭಾಗದಿಂದ ಆದ ಕಾರಣ ಅವನು ಹೊರಗೆ ಬರುವಂತಿಲ್ಲ. ಇವೆಲ್ಲ ನಿಯಮಗಳನ್ನು ನಾವು ಮೊದಲಿಗೆ ತಿಳ್ಕೊಂಡಿರ್ಬೇಕಾಗ್ತದೆ. ಸ್ಪರ್ಧಾಳುಗಳು ಏನಾದರೂ ಅವನು ಕಾಲ್ಪನಿಕ ಗೆರೆಯಿಂದ ಒಳಗೆ ಏನಾದರೂ ಹೊರಗೆ ಹೋದರೆ ಅದನ್ನ ಅಲ್ಲೂ ಸಹ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಅವ್ರು ಎಷ್ಟು ದೂರ ಎಸ್ತಿರ್ಲಿ, ಇಲ್ಲಿ ತಪ್ಪು ಮಾಡಿದ ಅಂದ್ರೆ ಅಂಕಣದ ಒಳಗೆ ಸೆಕ್ಟರ್ನ ಒಳಗೆ ತಪ್ಪು ಎಸಗಿದ ಅಂತಂದ್ರೆ ಆ ಎಸಂತ ದೂರವನ್ನ ಅಲ್ಲಿ ಗಣನೆಗೆ ತೆಗೆದುಕೊಳ್ಳೋಲ್ಲ, ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ. ಇಷ್ಟು ಒಂದು ಇಲ್ಲಿ ಕ್ರಮಗಳ ಅಂದ್ರೆ ಅಕ್ರಮಗಳು ಏನೇನು ಆಗ್ತವೆ ಅನ್ನೋದನ್ನು ನಾವು ನೋಡಿದ್ವಿ. ಇಷ್ಟು ವಿಚಾರಗಳು ಈ ನಿಯಮಗಳ ಬಗ್ಗೆ ಚಕ್ರ ಎಸೆದ ಬಗ್ಗೆ ನಮಗೆ ತಿಳ್ಕೊಂಡಿರ್ಬೇಕಾಗ್ತದೆ.